ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಾಯರ್ ಸಾಹೇಬ್ರೆ, ಜಡ್ಜ್ ಮುಂದೆ ವಾದ ಮಾಡಕ್ಕೂ ಡ್ಯಾನ್ಸ್ ಮಾಡಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಸೀರಿಯಸ್ಲಿ ಈ ಕಷ್ಟ ಯಾರಿಗೂ ಬೇಡ. ಇದು ನೋಡ್ಬಿಟ್ಟು ಅನ್ಸಿದ್ದು ನನಗೆ ಒಂದೇ, ಅಯ್ಯೋ ಕೋರ್ಟಲ್ಲಿ ವಾದ ಮಾಡೋದು ಬೇಕು, ಈ ಡ್ಯಾನ್ಸ್ ಮಾಡೋದಿದೆಯಲ್ಲ ಹೆಂಗಪ್ಪ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ನನ್ನ ಗಂಡ ನರ್ವಸ್ ಆಗಿದ್ದನ್ನ ನಾನು ನೋಡಿದ್ದು. ಕೇಸ್ ಡ್ಯಾಮೇಜ್ ಆಗಿದೆ ಅಂದಾಗ್ಲೂ ಮನುಷ್ಯ ನಾಳೆ ಗೆಲ್ತೀನಿ ಅನ್ನೋ ಭರವಸೆ. ಆದ್ರೆ ಇವತ್ತು 11 ವರ್ಷದಲ್ಲಿ ಫಸ್ಟ್ ಟೈಮ್ ಆ ಮುಖದಲ್ಲಿ ಒಂಥರ ಭಾವ ಆಯ್ತು. ಖುಷಿ ಆಯ್ತಾ? ಒಂಥರ ಖುಷಿ ಆಯ್ತು. ನೋಡಿ, ನಿಮಗೆ ಎಷ್ಟು ಖುಷಿ ಆಗಿರ್ಬೇಕಾದ್ರೆ ನಮ್ಮ ಜಡ್ಜಸ್ಗೆ ಎಷ್ಟು ಖುಷಿ ಆಗಿರ್ಬೇಡ. ಫಸ್ಟ್ ಆಕ್ಚುಲಿ ನಮ್ಮ ಡ್ಯಾನ್ಸಿಂಗ್ ಕಿಂಗ್ ಶರಣ್ ಸರ್ ಇಂದ ಶುರು ಮಾಡೋಣ. ವಕೀಲ್ ಸಾಹೇಬ್ರೆ, ನೀವು ಬರೀ ವಾದ ಮಾಡಿ ಮಾತ್ರ ಗೊತ್ತು, ಕಟಕಟಕಲ್ ಮೇಲೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಅನುಭವ ಫಸ್ಟ್ ಟೈಮ್ ಆಗಿದೆ ನಿಮಗೆ ಅಂತ. ಖಂಡಿತ ಖಂಡಿತ. ನನಗೆ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಹೇಳ. ರಂಗನಾಥ್ ಸ್ವಾಮಿ ತೇರಿ ನಂಗೆ ಅದೊಂದು ಸ್ಟೈಲ್ ಮಾಡ್ರಿ. ರಂಗನಾಥ್ ಸ್ವಾಮಿ ತೇರಿ ನಂಗೆ ನಿಜವಾಲ ನನಗೆ ಖುಷಿ ಆಗಿದ್ದೇನು ಅಂದ್ರೆ ಪಾಪ ಅವರು ನಿಮ್ಮನ್ನ ಬ್ಯಾಲೆನ್ಸ್ ಮಾಡಿದ್ರು ಗೊತ್ತಾ, ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಷ್ಟೇ. ನನಗೆ ಏನೇನು ಮಾತು ಬರ್ತಾ ಇಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಶಿವರಾಮ್, ಯಾವುದಾದ್ರೂ ಆ್ಯಕ್ಟ್ ನೋಡಿದಾಗ ಅದು ಡ್ಯಾನ್ಸ್ ಆಗಿರಲಿ, ಹಾಡಾಗಿರಲಿ, ಅಥವಾ ಸುಮ್ಮನೆ ಮಾತಾಡೋದಾಗಿರಲಿ, ಏನೋ ಒಂದು ಅನ್ನಿಸ್ಬೇಕ್ರಿ. ನಾನು ಇಷ್ಟು ನಕ್ಕಿದ್ದೇ ಇಲ್ಲ ರೀ. ತುಂಬ ಚೆನ್ನಾಗಿ ಒಂಥರ ಏನೋ ಒಂಥರ ಭಾಳ ಮನ್ಸಾರ ನಕ್ಕಿದೆ ನಾನು. ಹೌದು. ನಂಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತೀರಿ. ಆ ಸಾಂಗ್ ಹಾಕ್ರೋ, ಸುಮ್ಮನೆ ಇಲ್ಲಿ ಕೂತ್ಕೊಂಡೆ ಮಾಡ್ತೀನಿ. ಯಾವ್ದು ಪಸಂದ್ ಅವನಿಗೆ ಶಿವರಾಮ್ಗೆ ಡೆಡಿಕೇಶನ್ ತಾರಮ್ಮ ಇಂದ ಒಳ್ಳೆ ನನಗೂ ಸ್ಟೆಪ್ ಕೊಡಿ ಮಾಸ್ಟರ್ ಅಂತಿದ್ದೆ, ಬಟ್ ನನಗೆಲ್ಲಿ ಸ್ಟೆಪ್ ಇಲ್ಲ. ಸೊ 13 ವರ್ಷ ಆದಮೇಲೆ ಒಂದು ಅವಕಾಶ ಸಿಕ್ತು ಅದೇ ಹಾಡಿಗೆ ಹಾಡೋದಕ್ಕೆ. ಆ್ಯಂಡ್ ವಾಟ್ ಅ ಒಕೇಶನ್ ಗಣೇಶ ಹಬ್ಬದ ದಿವಸ ಈ ಸೆಟಪ್ಪು ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗೆ ತುಂಬ ಖುಷಿ. ಆ್ಯಂಡ್ ಏನೋ ಒಂಥರ ಕನೆಕ್ಷನ್ ಇದೆ ಈ ಸಾಂಗಲ್ಲಿ. ಬಹುಶಃ ಎಲ್ಲ ಒಂದು ಕಡೆ ಅಪ್ಪು ಸರ್ ಇದ್ದರೆ ನಿಜವಾಗ್ಲೂ ಇವತ್ತು ಈ ಶೋ ನೋಡಿದ್ರೆ ವಾಪಸ್ ಫೋನ್ ಮಾಡಿ ಹೇಳಿರೋರು 100% ಮೆಸೇಜ್ ಹಾಕಿರೋರು, ಹೇಯ್ ಸೂಪರ್ ಮ್ಯಾನ್ ಅಲ್ವಾ? ಇಲ್ಲ ಥಮ್ಸ್ ಅಪ್ ಕಳಿಸಿರೋರು, ಅವ್ರಿಗೆ ಅಕಸ್ಮಾತ್ ಕಳಿಸಿದ್ರೆ ನಾನು. ಸೊ ನಾನೆಲ್ಲ ಶೇರ್ ಮಾಡ್ತಿದ್ದೆ ಅವಾಗ. ಇನ್ನು ವಾಟ್ಸ್ಆ್ಯಪ್ ಮೆಸೇಜಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ. ಐ ನಾಟ್ ಡಿಲೀಟೆಡ್ ಇಟ್. ಏನೋ ತಗೊಂಡ್ರೆ ಏಯ್ ಸೂಪರ್ ಮ್ಯಾನ್, ಆಲ್ ದ ಬೆಸ್ಟ್, ನೋ ಕಾಂಗ್ರಾಟ್ಸ್. ತುಂಬ ಖುಷಿ ಪಡೋರು ಅಂದರೆ ಯಾವತ್ತೂ ಅಷ್ಟೇ ಎಂಕರೇಜಿಂಗ್ ಎಲ್ಲದರಲ್ಲಿ. ವೆರಿ ಗುಡ್. ಇನ್ನು ನಮ್ಮ ಬಂಧು ಬಾಂಧವ ಹತ್ರ ಹೋಗೋಣ, ಹೆಂಗಿತ್ತು ಅಂತ ಕೇಳ್ಬೋಣ. ತಾರಮ್ಮ ಬಂದೇ ಬರಲ್ಲ ವಾರೇ ವಾ. ಪ್ರಿಯಾ, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ವಿಶಾಲ, ನನಗೆ ಹೆಂಗ್ ಅನಿಸ್ತಿತ್ತು ಅಂದರೆ ನಿನಗಾಗಿ ನಾನು ನಿನ್ನ ನೋಡ್ತಿದ್ನಲ್ಲ, ಅದೇ ಬ್ರೈಟ್ ವಿಶಾಲ ಈ ಸ್ಟೇಜ್ ಮೇಲೆ ನೋಡ್ದೆ ಕಣೋ. ಥ್ಯಾಂಕ್ ಯು. ನಿಜವಾಗ್ಲೂ ನೀನು ಹೇಳ್ತಿದ್ಯಲ್ಲ ಅಪ್ಪವ್ರು ಇದ್ದಿದ್ರೆ ಅಂತ ಹೇಳಿ. ಅಪ್ಪವ್ರಿಗೆ ಒಂದು ದೊಡ್ಡ ಕ್ವಾಲಿಟಿ ಇತ್ತು. ಏನಂತಂದ್ರೆ ಯಾವುದೇ ಒಂದು ಒಳ್ಳೇದಿದ್ರೆ ಅದನ್ನ ಹೇಳ್ಬಿಡ್ಬೇಕು, ತಕ್ಷಣ ಹೇಳ್ಬಿಡ್ಬೇಕು, ತಕ್ಷಣ ಫೋನ್ ಮಾಡ್ಬಿಡ್ಬೇಕು. ಯಾವುದೋ ಒಂದು ಒಳ್ಳೆ ಸಿನಿಮಾ ನೋಡ್ತಿದ್ರೆ ಇಮಿಡಿಯೇಟ್ ಫೋನ್ ಮಾಡಬೇಕು, ಹೇಳಿ ಅದನ್ನ ನಮ್ಗೆ ಒಂಥರ ಮೆಚ್ಚೋದು ಅದಿದೆಯಲ್ಲ, ಅದನ್ನ ಎನ್ಕರೇಜ್ ಮಾಡೋದಿದೆಯಲ್ಲ. ಯಾವತ್ತೂ ಅಷ್ಟೇ ಶಿವ ಅವಾಗ್ಲೇ ಅಂತ ಮೆಚ್ಚೋದು. ಬೇರೆಯವ್ರನ್ನ ಮೆಚ್ಕೊಂಡು ಮಾತಾಡಿದಾಗ್ಲೇ ಶಿವ ನಿನ್ನನ್ನು ಮೆಚ್ತಾನಂತೆ. ಕರೆಕ್ಟ್, ಎಸ್. ಆದ್ರೆ ಬೇರೆಯವ್ರನ್ನ ಮೆಚ್ಕೋಬೇಕಾದ್ರೆ ನೀನ್ ಹೊಟ್ಟೆ ಕಿಚ್ಚು ಬರ್ತಿದ್ರೆ ಶಿವ ನೀನ್ ಅಲ್ಲೇ ತಳ್ತಾನಂತೆ ಅಷ್ಟೇ ಅಲ್ಲಿ. ಅದು ನನಗೆ ಗೊತ್ತಿಲ್ಲ, ಅವನಿಗೆ ಶಿವನ್ಗೆ ತುಂಬಾ ಇಷ್ಟವಾಗಿ ಬೇಗ ಕರ್ಕೊಂಡ್ಬಿಟ್ನೇನೋ ಅಂತ ಅನ್ಸುತ್ತೆ. ಬಟ್ ವಿಶಾಲ ಬಾಯ್ಲಿ ತುಂಬಾ ಖುಷಿ ಅನಿಸ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಮತ್ತೆ ಇಡೀ ಸ್ಟೇಜ್ ಇಷ್ಟೊಂದು ಕಲರ್ಫುಲ್ ಆಗಿ ನಿಜವಾಗ್ಲೂ ನಮ್ಮ ಕರ್ನಾಟಕದ ಇದೆಲ್ಲವನ್ನು ಇದು ಮಾಡ್ತೀರಿ. ಅಯ್ಯೋ ಅಪ್ಪು, ನನಗೆ ಈ ನಗುಂದು ಆಗಲ್ಲ ಕೊಡು, ನನಗೆ ಬಹಳ ಸಂಕಟ ಆಗುತ್ತೆ ಕಣಪ್ಪ. ಈ ಡ್ಯಾನ್ಸ್ ಮಾಸ್ಟರ್ ಯಾರು ಇದನ್ನ ಮಾಡಿದ? ಸಂತು ಮಾಸ್ಟರ್. ಸಂತು, ಸೂಪರ್ ಸಂತು, ತುಂಬಾ ಚೆನ್ನಾಗಿ ಮಾಡಿದಿರಿ. ವಿಶಾಲಂಗೆ ಎಷ್ಟೋ ದಿನ ಆದ್ಮೇಲೆ ಡ್ಯಾನ್ಸ್ ಮಾಡಿಸಿದಿರಿ. ಮತ್ತೆ ಇವ್ರನ್ನೆಲ್ಲ ತುಂಬಿ ಇವತ್ತು ನಿಜವಾದ ಅರ್ಥದಲ್ಲಿ ಹಬ್ಬವನ್ನು ಮಾಡಿದೀವಿ ನಾವು. ತಮ್ಮ ಹೆಂಗೇನೋ ಜಾತ್ರೆಗೆ ಬಂದಿದ್ದೀರಾ, ಯಾಕೆ ನೀವು ಒಂದು 2 ಸ್ಟೆಪ್ ಹಾಕೇ ಬಿಡಬಾರ್ದು? ಇನ್ನ ನಮ್ಮ ಫ್ಯಾಮಿಲಿ ಸ್ಟಾರ್ ಶರಣ್ ಸರ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ವಿಶಾಲ್ ಅವರೇ. ಎಸ್ ಸರ್. ಇದಕ್ಕೇನಂತಾರೆ ಗೊತ್ತಾ? ಹೇಳಿ ಸರ್. ಹೀರೋಸ್ ಪರ್ಫಾರ್ಮೆನ್ಸ್. ಹೀರೋಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಮುಖಾಂತರ, ಈ ಡಾನ್ಸಿನ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಒಂದಿಷ್ಟು ಡಾನ್ಸ್ ಓರಿಯೆಂಟೆಡ್ ಸಿನಿಮಾ ಸಿಗಲಿ ಅಂತ ನನ್ನ ಆಸೆ ರೀ. ಡಾನ್ಸ್ ಓರಿಯೆಂಟೆಡ್ ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಅಲ್ಲಿ ಹಿಂದೆ ನಿಂತಿದ್ದಾರೆ ನೋಡಿ ಆ 4 ಜನ, ಅದನ್ನ ಒಳಗಡೆ ಆ ವೇಟ್ ನ ಎತ್ಕೊಂಡು ಸುಮ್ಮನೆ ಹಿಂದೆ ನಿಂತಿರ್ತಾರೆ ಗೊತ್ತಾ, ಅವರ ಕಷ್ಟ ಅವ್ರಿಗೆ ಗೊತ್ತಿರಿ. ಇವತ್ತು ಈ ಸಾಂಗು ಇಷ್ಟರ ಮಟ್ಟಿಗೆ ಎಲಿವೇಟ್ ಆಗ್ಲಿಕ್ಕೆ ಅಲ್ಲಿ ಕಾಣದಂತ 4 ಜನ ಪ್ರತಿಭೆಗಳಿದಾರಲ್ಲ, ಅದು ಕಾರಣ. ಆಕ್ಚುಲಿ
ಬಹಳ ಚಂದ ಮಾಡಿದ್ರಿ ಸರ್. ನಮಸ್ಕಾರ ನಿಮ್ಮೆಲ್ಲರಿಗೂ. ಸಖತ್ತಾಗಿ ಮಾಡಿದ್ರಿ ನೀವು, ಸಖತ್ತಾಗಿತ್ತು. ಓಹೋ, ಒಂದ್ ನಿಮಿಷ ಸರ್ ಹೆಂಗಿರೋ ಹೇಳಿದ್ದಾರೆ. ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ತುಂಬಾ ಮುಖ್ಯನೇ ಅವನ ಮುಖದಿಂದಾನೇ ಕಲೆನ ತೋರ್ಸೋದಾದ್ರೆ ನೋಡಿ, ಅವರು ಮುಖದ ಹಿಂದೆ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಎಲ್ಲ ನಿಮ್ಮ ಇದನ್ನ ತೆಗಿಬೋದಾ? ತೆಗಿರೇಣ. ನಿಜವಾಗ್ಲೂ ಜಾನಪದ ಕಲೆಗೋಸ್ಕರ ಲೈಫನ್ನೇ ಮುಡುಪಾಗಿಟ್ಬಿಟ್ಟಿದ್ದಾರೆ. ಈ ಎಲ್ಲ ಜಾನಪದ ಕಲೆಗಾರರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಪ್ಪ. ಒಂದ್ಸಲಿ ನಿಮ್ಮ ಹೆಸರು ಹೇಳ್ಬಿಡ್ಬೋದಾ? ಭಗತ್ ರಾಜ್, ಭಗತ್ ರಾಜ್, ಕಾಂತರಾಜು, ಕಾಂತರಾಜ್, ವಿಜಯ್ ಕುಮಾರ್, ಅನಂತ್ ಕುಮಾರ್, ಭೀಮಾ, ಗಜೇಂದ್ರ. ವೆರಿ ಗುಡ್. ನಿಜವಾಗ್ಲೂ ಇವರೆಲ್ಲರಿಗೂ ಇನ್ನೊಂದ್ಸರಿ ಬನ್ನಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಶಾಂಟ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಮಾಗಡಿಯಿಂದ ಬರ್ತಾರೆ. ಇದೇ ಅಲ್ಲ ಸರ್, ಝೀಲಿ ಒಂದು 10 ವರ್ಷದಿಂದ ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಈ ಟೀಮ್ ನನಗೋಸ್ಕರ ಬರುತ್ತೆ ಸರ್. ಒಳ್ಳೆ ಹುಡುಗರು ಸರ್, ಎಲ್ಲರೂ ಪಾಪ ಕಷ್ಟಪಡ್ತಾರೆ. ವೆರಿ ಗುಡ್ ಮೋಹನ, ನಾನು ಅದನ್ನೇ ಹೇಳಿದೆ. ನಾನು ಸ್ಟೇಜ್ ಮೇಲೆ ಹೋದಾಗ ನಾನು ಇವನು ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೆ ಅವ್ರ ಹಿಂದೆ ನಿಂತಾಗ ಇಡೀ ಹಾಡನ್ನೇ ಒಂದ್ ರೀತಿ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಹೌದಮ್ಮ, ಇಡೀ ಸ್ಟೇಜ್. ವೆರಿ ಗುಡ್, ತುಂಬಾ ಖುಷಿ ಆಯ್ತು. ಆಮೇಲೆ ಯಾವುದೇ ಒಂದು ಪ್ರತಿಭೆ ಕಾಣಿಸ್ದೇ ಇರುವಂತ ಪ್ರತಿಭೆಗಳನ್ನ ಮುಂದೆ ತರುವಂತ ಕೆಲಸ ಇವತ್ತು ಜಿ ಕನ್ನಡ ಮಾಡಿದೆಯಲ್ಲ ಈ ಕಾರ್ಯಕ್ರಮದ ಮುಖಾಂತರ. ದೊಡ್ಡ ಚಪ್ಪಾಳೆ. ಒಳ್ಳೇದಾಗ್ಲಿ. ಬಾಂಬೆಯ ಹುಡುಗಿ ಕನ್ನಡದ ಜಾನಪದ ಗೀತೆಯನ್ನ ಪರ್ಫಾರ್ಮ್ ಮಾಡೋದಂಥದ್ದಿದೆ ಗೊತ್ತಾ? ಒಬ್ಬ ಕನ್ನಡಿಗನಾಗಿ ಇದಕ್ಕಿಂತ ಒಂದು ಬೇರೆ ಏನ್ರಿ ಬೇಕು ಇದು ನೋಡೋದಂಥದ್ದು. ಬಹಳ ಖುಷಿ ಆಯ್ತು. ಒಂದು ವರ್ಡ್ ಹೇಳ್ಕೊಡ್ತೀನಿ ಈ ಸಾಂಗ್. ಗಲ್ಲು ಗಲ್ಲೆನ್ನುತ್ತಾ, ಗಲ್ಲು ಗಲ್ಲು ಎನ್ನುತ್ತಾ, ಗೆಜ್ಜೆ ಗೆಜ್ಜೆ, ಗಲ್ಲು ಗಲ್ಲೆನ್ನುತ್ತಾ, ಗಳ್ಳು ಗಳ್ಳನ್ನುತ್ತಾ. ಸೂಪರ್. ಎಲ್ಲರಿಗೂ ನಾನಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನನ ನುಡಿ, ನಾನಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಚಂದದ ಗುಡಿ. ಕನ್ನಡ ನುಡಿ. ಇದೇ ಸೆಲೆಬ್ರೇಷನ್ ಒಂದಿಗೆ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.